ಶೂರನೊಬ್ಬ ಬೇಕಾಗಿದೆ. ಅಚ್ಚ ಕನ್ನಡ ಧೀರ ಇದ್ರೆ ಮೆಚ್ಚಿ ಮದುವೆ ಆಗ್ತೀನಿ ನಾನು. ಮುಚ್ಚು ಮರೆ ಇಲ್ಲದಂತ ಶಬ್ದ ನಂದು, ಮುಚ್ಚು ಮರೆ ಇಲ್ಲದಂತ ಶಬ್ದ ನಂದು. ಮೈಸೂರ ಹುಡುಗ ನಾನು ಮೀಸೆ ತಿರುವಿ ಹೇಳುತ್ತೀನಿ, ಮೋಸ ಹೋಗಬೇಡ ಬಾರೆ ನನ್ನ ಹಿಂದೆ, ಮೋಸ ಹೋಗಬೇಡ ಬಾರೆ ನನ್ನ ಹಿಂದೆ. ಕಲ್ಚರ್ ಇದೆ, ಕೈಂಡ್ನೆಸ್ ಇದೆ, ಸೊಗಸಾದ ಹಿಸ್ಟ್ರಿ ಇದೆ, ಲೋಕದಲ್ಲಿ ಫಸ್ಟ್ ಕ್ಲಾಸು ಪ್ರೆಸ್ಟೀಜ್ ಇದೆ, ಲೋಕದಲ್ಲಿ ಫಸ್ಟ್ ಕ್ಲಾಸು ಪ್ರೆಸ್ಟೀಜ್ ಇದೆ. ರೈಟೋ ರೈಟೋ ಸ್ವಲ್ಪ ರೈಟೋ ರೈಟೋ, ರೈಟೋ ರೈಟೋ ಸ್ವಲ್ಪ ರೈಟೋ ರೈಟೋ. ಮಂಗಳೂರ ಮಾಡಿ ನಾನು ಮಲ್ಲೆ ಮಾಲೆ ಕೊಂಡು ಬರ್ತೀನಿ, ಎಕ್ಕೆ ಪಾಡೆ ಬಾರಪ್ಪಣ್ಣೆ ಬಾರಿ ಗಂಡು, ಎಕ್ಕೆ ಪಾಡೆ ಬಾರಪ್ಪಣ್ಣೆ ಬಾರಿ ಗಂಡು. ನಾನೂರು ಬಂದರುಂಡು ಎಂಕನಿಕ ಜೋಡಿ ಸಮ ಉಂಡು, ಎಂಕನಿಕ ಜೋಡಿ ಸಮ ಉಂಡು. ಬೊಡ್ಚಿ ಬೊಡ್ಚಿ ಎನ್ನ ಬಂದೆ ಬೊಡ್ಚಿ, ಬೊಡ್ಚಿ ಬೊಡ್ಚಿ ಎನ್ನ ಬಂದೆ ಬೊಡ್ಚಿ. ಆದೋಳಿ ಕಪ್ಪೆ ಶೆಟ್ಟಿ ಚಪ್ರಾಣಿಗೆ ನೋಡು, ಅಂದರಿಗೆ ಒಬ್ಬ ಬಡೆ ನೀವೇ ಚೂಡು, ಅಂದರಿಗೆ ಒಬ್ಬ ಬಡೆ ನೀವೇ ಚೂಡು. వాళ్ళు వీళ్ళు ఎవరు వద్దు, వాళ్ళు ఎవరు వద్దు, పెళ్లి చేసుకో పెళ్లి చేసుకో పెళ్లి చేసుకో, పెళ్లి చేసుకో పెళ్లి చేసుకో పెళ్లి చేసుకో. నీకెందుకో పెళ్లి నీకెందుకో, నీకెందుకో పెళ్లి నీకెందుకో. హైదరాబాదీ నిన్నలను షరాని రాను, చోప్రి నిన్న సూరత్ కంಡು ಚುಕ್ಕೆ ನಿನ್ನೆ, ಚೋಪ್ರಿ ನಿನ್ನ ಸೂರತ್ ಕಂಡು ಚುಕ್ಕೆ ನಿನ್ನೆ. ತಕರಾರಿಲ್ಲದೆ ಶಾದಿ ಕಲ್ಲು, ಅಷ್ಟೇ ಅಷ್ಟೇ ಸಾಕು ಕಲ್ಲು, ದೇಶಕ್ಕಾಗಿ ಬಾಳುವಂತ ಬೇಗಂ ನಂಗೆ, ದೇಶಕ್ಕಾಗಿ ಬಾಳುವಂತ ಬೇಗಂ ನಂಗೆ. ಟೇರೋ ಟೇರೋ ಜರ ಸಬರ್ ಕರೋ, ಟೇರೋ ಟೇರೋ ಜರ ಸಬರ್ ಕರೋ. ಬಿಗುಮಾನವೇಕೆನಿದೆ ಬೆಳಗಾವು ನೋಡವ, ಜಗ್ಗಿ ಜಗ್ಗಿ ಜಿಗಿಯುವಂತೆ ಜಿಂಕೆ ಹಂಗೆ, ಜಗ್ಗಿ ಜಗ್ಗಿ ಜಿಗಿಯುವಂತೆ ಜಿಂಕೆ ಹಂಗೆ. ಅಬ್ದಿ ಚಲೋ ಬಂಗ್ಲ ಇದೆ ರಕಡ ಕಾಲೇಜಲ್ಲಿ, ಬಕ್ರಿ ಜುಳ್ಕ ಜಿಗಿಯುವಂತೆ ಬೆಳ್ಳಿ ತಣ್ಣಗೆ, ಬಕ್ರಿ ಜುಳ್ಕ ಜಿಗಿಯುವಂತೆ ಬೆಳ್ಳಿ ತಣ್ಣಗೆ. ಬೇಡ ಬೇಡ ನಂಗೆ ಬಕ್ರಿ ಬೇಡ, ಬೇಡ ಬೇಡ ಬೆಳ್ಳಿ ತಟ್ಟೆ ಬೇಡ. ಬೆಂಗಳೂರ ಹುಡುಗ ನಾನು ಭೇಟಿಯಾಗಕ್ ಬಂದನು, ಸೊಗಸಾದ ಗಂಡು ನಾನು ನನ್ನ ಚಿನ್ನ, ಸೊಗಸಾದ ಗಂಡು ನಾನು ನನ್ನ ಚಿನ್ನ. ಈ ಗಿರಿನಗರದಲ್ಲೊಂದು ಮನೆ, ಜಯನಗರದಲ್ಲಿ ಎರಡು ಸೈಟು, ಈ ಗಿರಿನಗರದಲ್ಲೊಂದು ಮನೆ, ಜಯನಗರದಲ್ಲಿ ಎರಡು ಸೈಟ್. ಅಚ್ಚ ಕನ್ನಡ ಮಾತನಾಡೋ ಸಬ್ಬೆ ನಾನು, ಅಚ್ಚ ಕನ್ನಡ ಮಾತನಾಡೋ ಸಬ್ಬೆ ನಾನು. ಮೆತ್ತೆ ಮೆತ್ತೆ ನಿನ್ನ ಒತ್ತೆ ಒತ್ತೆ, ಒತ್ತೆ ಒತ್ತೆ ನಿನ್ನ ಒತ್ತೆ ಒತ್ತೆ. ಮಾನ್ಯ ಮುಖ್ಯ ಅತಿಥಿಗಳೇ, ಅಧ್ಯಕ್ಷರೇ, ಸ್ನೇಹಿತರೆ, ಅವ್ರನ್ನ ಬರಕ್ಕೆ ಮಹಿಳೆಯರು, ಈ ದಿನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕೆಲವು ವಿಷಯಗಳನ್ನು ತಿಳಿಸಲು ಇಚ್ಛಿಸುತ್ತೇವೆ. ಪ್ರತಿಯೊಬ್ಬ ಮಾನವನಿಗೂ ಅನಿವಾರ್ಯವಾಗಿರುವ ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲಿ, ಧಾರ್ಮಿಕತೆ ಇರಲಿ, ರಾಜಕೀಯವಿರಲಿ, ಸಂಸಾರವೇ ಇರಲಿ, ಎಲ್ಲದರಲ್ಲೂ ನಾರಿಯ ದೇಣಿಗೆ ವಿಶೇಷವಾದದ್ದು. ಅಂತಹ ವೀರ ಮಹಿಳೆಯರಿಗೆ ಗೌರವ ಕೊಡುವ ವಿಶೇಷ ಸಂದರ್ಭವೇ ಮಹಿಳಾ ದಿನಾಚರಣೆ ಆಗಿದೆ. ಅಂತೆಯೇ ನಮ್ಮ ಭಾರತ ದೇಶದಲ್ಲಿಯೂ ಮಾರ್ಚ್ 8ನೇ ದಿನವನ್ನು ಮಹಿಳಾ ದಿನವನ್ನಾಗಿ
ಮಹಿಳಾ ಹಕ್ಕುಗಳ ಹೋರಾಟದ ದಿನವಾಗಿ ಆಚರಿಸಲಾಗುತ್ತಿದೆ. ವೇದಗಳ ಕಾಲದಲ್ಲಿ ಮಹಿಳೆಗೆ ಉಚ್ಚ ಶಿಕ್ಷಣ ಯಾವ ಭೇದವಿಲ್ಲದೆ ವೇದ, ಉಪನಿಷತ್ತು, ಛಂದಸ್ಸು, ಜ್ಯೋತಿಷ್ಯ, ಕಲ್ಪ, ನಿರುಕ್ತ ಶಾಸ್ತ್ರಗಳನ್ನಲ್ಲದೆ ಯುದ್ಧ ಶಿಕ್ಷಣವು ಕೊಡಲ್ಪಡುತ್ತಿತ್ತು. ಅಂದಿನ ಮಹಿಳೆಯರಿಗೆ ಲಲಿತ ಕಲೆಗಳಿಗೆ ಸಂಬಂಧಿಸಿದಂತೆಯೂ ಪ್ರಾಶಸ್ತ್ಯವಿತ್ತು. ಆದರೆ ಸ್ಮೃತಿಗಳ ಕಾಲದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಮಹನತಿ, ಸ್ತ್ರೀಗೆ ಸ್ವಾತಂತ್ರ್ಯ ಸಲ್ಲದು, ಓದು ಬರಹ ಸಲ್ಲದು, ಸ್ವತಂತ್ರವಾಗಿ ಆಸ್ತಿಯನ್ನು ಹೊಂದಲಾರಳು ಎಂಬ ನಿಷೇಧಗಳು ಪುರುಷನ ಬಂದಿಯನ್ನಾಗಿ ಮಾಡಿದವು. ಋಗ್ವೇದದಲ್ಲಿ ಸಹಗಮನ ಪದ್ಧತಿಯನ್ನು ನಾವು ಕಾಣುತ್ತೇವೆ. ಆದರೆ ಜೈನ ಬೌದ್ಧರ ಕಾಲದಲ್ಲಿ ಮಹಿಳೆಯರು ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಶಿಕ್ಷಣ ದೊರೆಯುತ್ತಿತ್ತು. ಜೈನ ತೀರ್ಥಂಕರ ಮಹಾವೀರ ತತ್ವಗಳು ಉದಾರವಾಗಿದ್ದು ಮಹಿಳೆಯರಿಗೆ ವಿಶೇಷ ಸ್ಥಾನವನ್ನು ಕಲಿಸಿಕೊಟ್ಟಿತ್ತು. 12ನೇ ಶತಮಾನದಲ್ಲಿ ಬಸವಣ್ಣನವರು ಪರವಧುವನ್ನು ಮಹಾದೇವಿ ಎಂಬ ಒಂದು ವಾಕ್ಯದಲ್ಲಿ ಸ್ತ್ರೀಯರ ಆಧಾರ ಅಭಿಮಾನಗಳು ಮತ್ತು ಧರ್ಮಗ್ರಂಥಗಳು ಓದಬಲ್ಲಳು, ಮೋಕ್ಷ ಪಡೆಯಬಲ್ಲಳು, ದೀಕ್ಷೆ ಪಡೆಯುವ ಅಧಿಕಾರವಿದೆ ಎಂದು ಸಾರಿದರು. ಭಾರತದಲ್ಲಿ ಮುಸಲ್ಮಾನರ ದೃಷ್ಟಿಯಲ್ಲಿ ವಿವಾಹ ಒಂದು ಧಾರ್ಮಿಕ ಬಂಧನವಲ್ಲ, ಅದು ಸಾಮಾಜಿಕ ಒಪ್ಪಿಗೆ ಎಂಬ ನೀತಿ ಹಿಂದೂ ಸಮಾಜದ ಮೇಲೆ ಬೀರಿತು. ಬ್ರಿಟಿಷರ ಕಾಲದಲ್ಲಿಯೂ ಸಹ ಆಕೆಯ ಸ್ಥಾನಮಾನಗಳು ತೀರಾ ಹೀನ ಸ್ಥಿತಿಯಲ್ಲಿದ್ದವು. 1947ರಲ್ಲಿ ಬ್ರಿಟಿಷರು ಬಿಟ್ಟು ಹೋಗುವಾಗ ಆಶ್ಚರ್ಯಕಾರಕ ರೀತಿಯಲ್ಲಿ ಬದಲಾವಣೆಗಳು ಉಂಟಾದವು. ರಾಜಾರಾಮ ಮೋಹನ್ ರಾಯರು ಸ್ಥಾಪಿಸಿದ ಬ್ರಹ್ಮ ಸಮಾಜ, ಆತ್ಮಾರಾಮ ಪಾಂಡುರಂಗರವರು ಸ್ಥಾಪಿಸಿದ ಪ್ರಾರ್ಥನಾ ಸಮಾಜ, ಸ್ವಾಮಿ ವಿವೇಕಾನಂದರವರು ಸ್ಥಾಪಿಸಿದ ರಾಮಕೃಷ್ಣ ಮಿಷನ್ ಮೊದಲಾದ ಸಂಘ ಸಂಸ್ಥೆಗಳು ಜಾತಿ ಭೇದವನ್ನು ನಿವಾರಿಸುವ ನಿಟ್ಟಿನಲ್ಲಿ, ಅಸ್ಪೃಶ್ಯತೆಯನ್ನು ಆಳಿಸುವ ದಿಸೆಯಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಎತ್ತರಿಸುವ ಕಡೆ ಪರಿಣಾಮಕಾರಿ ಪ್ರಯತ್ನ ಮಾಡಿದ್ದು ಪ್ರಮುಖ ಕಾರಣ. 19ನೇ ಶತಮಾನ ಹಂತದಲ್ಲಿ, ಅಂದರೆ 1889ರಲ್ಲಿ ಫ್ರಾನ್ಸಿನ ಪ್ಯಾರಿಸ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಮಾವೇಶದಲ್ಲಿ ಮಹಿಳಾ ಚಳವಳಿ ಪ್ರಪ್ರಥಮ ನಾಯಕಿ ಕ್ಲಾರಾ ಜೆಟ್ಕಿನ್ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಬೇಕು ಎಂಬ ಬೇಡಿಕೆಯನ್ನು ಬಹಿರಂಗವಾಗಿ ಮಾತನಾಡಿದ್ದು ಮೊದಲ ಬಾರಿಯಾಗಿತ್ತು. 1908 ಮಾರ್ಚ್ 8ನೇ ದಿನಾಂಕದಂದು ಅಮೆರಿಕದ ನ್ಯೂಯಾರ್ಕ್ ಜವಳಿ ಗಿರಣಿಗಳಲ್ಲಿ ಮಹಿಳೆಯರು ಸಮಾನ ವೇತನ, ನಿಗದಿತ ಅವಧಿಯ ಕೆಲಸ ಹಾಗೂ ಮತ ಚಲಾಯಿಸುವ ಹಕ್ಕುಗಳಾಗಿ ಪ್ರಬಲ ಹೋರಾಟ ಮಾಡಿದರು. 1910 ಡೆನ್ಮಾರ್ಕ್ನ ಕೋಪನ್ಹೇಗನ್ನಲ್ಲಿ ನಡೆದ ದ್ವಿತೀಯ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪುನಃ ಕ್ಲಾರಾ ಜಾಟೆಕಿನ್ ಮಹಿಳೆಯರಿಗೆ ಮತ ನೀಡುವ ಹಕ್ಕು ನೀಡಬೇಕೆಂದು ಬೇಡಿಕೆಯನ್ನು ಮಂಡಿಸಿದರು. ಇದೇ ಸಂದರ್ಭದಲ್ಲಿ ಮಾರ್ಚ್ 8ನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಘೋಷಿಸಲಾಯಿತು. 1917 ಮಾರ್ಚ್ 8ರಂದು ರಷ್ಯಾದ ಮಹಿಳೆಯರು ಜಹರ್ದರಿಯ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. 1936 ಮಾರ್ಚ್ 8ರಂದು ಸ್ಪೇನ್ನಲ್ಲಿ 80,000 ಮಹಿಳೆಯರು ಫ್ರಾನ್ಸಿನ ಸರ್ವಾಧಿಕಾರಿ ದೊರೆಯನ್ನು ವಿರೋಧಿಸಿ ಮೆರವಣಿಗೆ ನಡೆಸಿದರು. ಇರಾನಿನ ಜವಳಿ ಉದ್ಯಮದ ಸುಮಾರು 50,000 ಮಹಿಳೆಯರು ತೈಲ ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸಿದರು. ನಮ್ಮಲ್ಲಿ ಭಾರತದಲ್ಲಿ ಹತ್ತಿಮಬ್ಬೆ, ಸಂಚವನ್ನಮ್ಮ, ಅಕ್ಕ ಮಹಾದೇವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಕಸ್ತೂರ್ಬಾ ಗಾಂಧಿ, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ಸಿರಿಮಾವು ಭಂಡಾರಿಕೆ, ಮಾರ್ಗರೆಟ್ ಥಾಚರ್, ಗೋಲ್ಡ್ ಮೇಯರ್ ಮೊದಲಾದ ಮಹಿಳೆಯರು ಏರಿದ ಎತ್ತರ, ಸಾಧಿಸಿದ ಸಾಧನೆ ಅಮೋಘವಾದದ್ದು. 1993 ಇಸವಿ ಜನವರಿ 6, 7, 8 ದಿನಾಂಕಗಳಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಆಕರ್ಷಕವಾಗಿ ಮತ್ತು ಪ್ರಭಾವಿತವಾಗಿ ಆಚರಣೆ ಮಾಡಲಾಯಿತು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇದ್ದಾಳೆ ಎಂಬ ಮಾತು ತುಂಬ ಅರ್ಥಪೂರ್ಣವಾಗಿದೆ. ಯಾವ ಕುಟುಂಬದಲ್ಲಿ ಮಹಿಳೆಯು ಬುದ್ಧಿವಂತಳೋ, ವಿದ್ಯಾವಂತೆಯೋ, ವಿಚಾರವಂತಳೋ, ವೈಜ್ಞಾನಿಕ ಮನೋಭಾವವುಳ್ಳವಳೋ, ಕುಟುಂಬದ ಯೋಗಕ್ಷೇಮವನ್ನು ಸರಿಯಾದ ರೀತಿ ನೋಡಿಕೊಳ್ಳಲು ಸಮರ್ಥಳಾಗಿರುವಳೋ, ಆ ಕುಟುಂಬ ನಿಜಕ್ಕೂ ಸುಖಿ ಕುಟುಂಬವಾಗಿರುತ್ತದೆ, ಅಭಿವೃದ್ಧಿ ಪಥದಲ್ಲಿ ಸಾಗುತ್ತದೆ. ಮಹಿಳೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದೇ ಅಲ್ಲದೆ ಇಡೀ ಜಗತ್ತನ್ನೇ ರಕ್ಷಿಸುವ ಆದಿಶಕ್ತಿ ಸ್ವರೂಪಿಣಿಯಾಗಲು ಸತತವಾಗಿ ನಾವು ಶ್ರಮಿಸಬೇಕು. ಸಾಹಸ, ಘನತೆ, ಗೌರವಗಳ ಪ್ರತೀಕವಾಗಿ ವಿಜೃಂಭಿಸಬೇಕು. ಭಾರತೀಯ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಗಣನೀಯ ಪ್ರಗತಿ ಕಂಡುಬರಲು ಸೂಕ್ತ ಅವಕಾಶಗಳು ಎಲ್ಲ ಕ್ಷೇತ್ರಗಳಲ್ಲಿ ಸ್ತ್ರೀ ಪುರುಷನಿಗೆ ಸರಿಸಮಾನವಾಗಿ ಸ್ಪಂದಿಸಲು ಲಭ್ಯವಾಗಿವೆ. ಪುರುಷ ಮತ್ತು ಮಹಿಳೆ ಒಂದು ರಥದ 2 ಸಮಾನ ಚಕ್ರಗಳಿದ್ದಂತೆಯೇ ಅವರು ಪರಸ್ಪರ ಪೂರಕ, ಮಾರಕವಲ್ಲ. ಸಮಾಜದ ಎಲ್ಲ ಅಂಶಗಳೊಡನೆ ಸ್ಪಂದಿಸುವ ಜಾಣೆಯಾಗುವುದು ನಮ್ಮ ಕರ್ತವ್ಯ. ಮಹಿಳೆಯರು ಸುಶಿಕ್ಷಿತರಾಗಬೇಕು, ಉತ್ತಮ ಮಗಳಾಗಬೇಕು, ಧರ್ಮಪತ್ನಿಯಾಗಬೇಕು,
ವ್ಯಕ್ತಿತ್ವವನ್ನು ಸರ್ವಾಂಗೀಣ ಸುಂದರವಾಗಿ ಬೆಳೆಸಿಕೊಳ್ಳಬೇಕು. ಜೊತೆಗೆ ದೇಶದ ಸಂಕಷ್ಟ ನಿವಾರಣೆಗಾಗಿ ಸಕ್ರಿಯ ಪಾತ್ರ ವಹಿಸಬೇಕು. ಉತ್ತಮ ದೇಶ ನಿರ್ಮಾಣದ ಕಾರ್ಯವಾಗಬೇಕು. ಶೋಷಣೆ, ದೌರ್ಜನ್ಯ ಇದು ಬಹಳ ಮುಖ್ಯವಾದುದು, ನಿಲ್ಲಬೇಕು ಅಂದಾಗ ಮಹಿಳಾ ದಿನಾಚರಣೆಯ ಸಾರ್ಥಕವಾಗುವುದು. ಈ ಮಹಿಳಾ ದಿನಾಚರಣೆ ಅಂಗವಾಗಿ ಕೆಲವೊಂದು ಮಾತುಗಳನ್ನು ತಿಳಿಸಲು ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷರಿಗೂ ಅತಿಥಿಗಳಿಗೂ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾರೆ.
ಅತಿಥಿಗಳ ಭಾಷಣ ಕೇಳಿದಾಗ ಎಲ್ರಿಗೂ ಆ ಒಂದು ಗುಂಪಿನಲ್ಲಿ ಇದ್ದಾಗ ಅಷ್ಟು ಉತ್ಸಾಹ ನಾನು ಅಂದ್ಕೊಂಡಿದ್ದೀನಿ. ಅದು ಒಂದು ಜ್ಞಾಪಕ ಬರ್ತದೆ. ಇದೇ ಥರ ಕಾರ್ಯಕ್ರಮ ಇರುತ್ತೆ, ಕಾರ್ಯಕ್ರಮ ನಡೀತಾ ಇರುತ್ತೆ, ಮಧ್ಯದಲ್ಲಿ ಅತಿಥಿ ಭಾಷಣ ಶುರುವಾಗುತ್ತೆ. ಅವರು ಮಾತಾಡ್ತಾನೆ ಇರ್ತಾರೆ, ಏನೇನೋ ಮಾತಾಡ್ತಾನೆ ಇರ್ತಾರೆ. ಆವಾಗ ಒಬ್ರಿಗೆ ಬಹಳ ಬೇಜಾರು ಮತ್ತಿಂದ ಎದ್ದು ಬರ್ತಾರೆ, ದೊಣ್ಣೆ ತಗೊಂಡು ಬರ್ತಾ ಇರ್ತಾರೆ. ಅವಾಗ ಅತಿಥಿಗಳು ಗಡಗಡ ಅಂತ ಅಡಗಕ್ಕೆ ಶುರು ಮಾಡ್ಬಿಡ್ತಾರೆ. ಏನಪ್ಪ ಬೇಡಪ್ಪ 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 ಮಾತು ನಿಲ್ಲಿಸ್ಬಿಡ್ತೀನಿ ಅಂತ. ಇಲ್ಲ ಸ್ವಾಮಿ, ನೀವು ಮಾತಾಡಿ, ಚೆನ್ನಾಗಿ ಮಾತಾಡ್ತೇನೆ, ಮಾತಾಡಿ, ಭಾಳ ಹೊತ್ತಿ ಮಾತಾಡ್ತಿದ್ದಾರೆ, ಮಾತಾಡಿ ಹೇಗೆ ಯೋಚನೆ ಮಾಡಬೇಕು. ಮತ್ತೆ ಬರ್ತಡೇ ಇದೆಯಲ್ಲ ಹೊಡೆಯೋದಕ್ಕೆ ನಿಮ್ಮನ್ನೆಲ್ಲ ಸ್ವಾಮಿ ನಿಮ್ಮನ್ನು ಕರ್ಸಿದಾರಲ್ಲ ಅವರು ಹುಡುಕ್ತಾ ಇದ್ದಾರೆ, ಯಾಕೆಂದ್ರೆ ನಿಮ್ಗೆ ಕರ್ಸ್ಬಿಟ್ಟು ಎಲ್ಲ ಓಡೋಗ್ಬಿಟ್ಟಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ಆ ರೀತಿ ದಯವಿಟ್ಟು ನನ್ನ ಕಷ್ಟದ ಯಾರನ್ನ ಹುಡುಕೊಂಡು ಹೋಗ್ಬೇಡಿ, ಜಾಸ್ತಿ ಸಮಯ ತಗೊಳ್ಳಲ್ಲ. ಆದರೆ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಮಹಿಳಾ ಸಂಘಗಳು ಯಾತಕ್ಕೆ ಆಯಿತು ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ, ಕೆಲವರಿಗೆ ಅವಕಾಶಗಳು ಸಿಕ್ಕಿರೋದಿಲ್ಲ. ಅಂದರೆ ಅವರು ಓದುವಾಗಿರ್ಬೋದು ಅಥವಾ ಬಾಲ್ಯ ಇರ್ಬೋದು, ಇಂಥ ಸಂಘಗಳಿಂದ ಅವ್ರ ಪ್ರತಿಭೆ ಹೊರಗಡೆ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ನೈಜವಾಗಿ ಎಲ್ಲರೂ ಇದು ಮಾಡೋದಂತಂದ್ರೆ ಅಭಿನಯ ಮಾಡಲಿ ಅಥವಾ ಅವರು ಹಾಡು ಹೇಳಲಿ, ಆ ನಾಟಕ ಅಂತ ನನಗೆ ಎಷ್ಟು ಮನಸ್ಸಿಗೆ ಇದಾಯ್ತು ಅಂತಂದ್ರೆ ಸಂತೋಷ ಕೊಟ್ಟು ಅಂತ ಹೇಳಿದ್ರೆ, ಅದಕ್ಕೆ ನಿಜವಾಗಂದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಜುಟ್ಟಿ ಮಲ್ಲಿಗೆ ಹೂವು ಅನ್ನೋದನ್ನ ಕರೆಕ್ಟಾಗಿ ಅದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಸಾಮಾಜಿಕ ವಿಡಂಬನೆ, ಅಂದ್ರೆ ನಮ್ಮಲ್ಲಿ ಏನಿರುತ್ತೆ ಅದರಲ್ಲಿ ನಾವು ಜೀವನ ಮಾಡಿದ್ರೆ ಯಾವ ರೀತಿ ಸಂತೋಷವಾಗಿರ್ಬೋದು ಅನ್ನೋದನ್ನ ನಿಜವಾಗ್ಲೂ ನಾವು ಬಹಳ ಚೆನ್ನಾಗಿ ಬರೀತಾರೆ. ಸುಮಾಮೂರ್ತಿ ಅವ್ರನ್ನ ನಿಜವಾಗ್ಲೂ ನಾನು ಅಭಿನಂದಿಸ್ತೀನಿ. ಏಕೆಂದ್ರೆ ಅವರು ಅದನ್ನ ನಾವು ಬೇರೆ ಅರ್ಥದಲ್ಲಿ ಹೋಗಲ್ಲ, ಅದರಲ್ಲಿ ಇನ್ನೇ ಆ ಅರ್ಥನ ನಾವು ತಗೋಬೇಕು, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ 5,000 ರೂಪಾಯಿ ಸಂಬಳದಲ್ಲಿ ನಾವು ಯಾವ ರೀತಿ ಜೀವನ ಸಂತೋಷವಾಗಿ ಇರಬೇಕು ಅನ್ನೋದನ್ನ ಅವರು ನಿಜವಾಗ್ಲೂ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ವಿಡಂಬನೆ ಮಾಡಿದ್ದಾರೆ. ಅಂದ್ರೆ ಅದನ್ನ ನಾವು ಬೇರೆ ತರ ತಗೊಂಡಾಗ ನಾವು ಯಾವ ರೀತಿ ಹೊಟ್ಟೆ ಕಣ್ಣೀರ್ ಬಟ್ಟೆ ಆಗುತ್ತೆ ಅನ್ನೋದನ್ನ ಅವರು ಸೂಚಿಸಿದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದು ನೀವು ಅದೇ ರೀತಿ ತಿಳ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಆಮೇಲೆ ನಾಟಕ ಇರ್ಬೋದು, ಅಂದ್ರೆ ಆ ಮಾಣಿ ಹಾಡು ಅನ್ನೋದನ್ನ ಅವರು ಮೇಡ್ ಇನ್ ಇಂಡಿಯಾ ಅನ್ನೋದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದೇ ಕೊನೆಗೆ ಅಂದ್ರೆ ಬೆಂಗಳೂರು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಗೆ ಅಂದ್ರೆ ಎಲ್ಲ ವಯಸ್ಸಿನವರು, ಅಂದ್ರೆ ಒಂದು ಮಧ್ಯಮ ವಯಸ್ಸಿಂದ ಹಿಡಿದು ವಯಸ್ಸಾದವರು ಸಹ ಎಷ್ಟು ನೈಜವಾಗಿ ಅಭಿನಯ ಮಾಡಿ ಅವರು ಅನಿಸೋದು ಅಂತ ಹೇಳಿದ್ರೆ ಆ ಪ್ರತಿಭೆ ಎಲ್ಲಿಂದ ಬಂತು, ಅದು ಹ್ಯಾಕ್ ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಅದ್ರ ಮೇಲೆ ಪ್ರೀತಿ ಇರಬೇಕು. ಪ್ರತಿಯೊಂದು ಎಂತ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸ ಪ್ರೀತಿ ಇರಬೇಕು. ಅದಕ್ಕೆ ಶ್ರದ್ಧೆ ಹೋಗುತ್ತೆ, ಶ್ರದ್ಧೆಯಿಂದ ಭಕ್ತಿ ಬರ್ತದೆ. ಅವಾಗ ಭಕ್ತಿ ಪೂರ್ವಕವಾಗಿ ಮಾಡಿದಾಗ ಎಲ್ಲ ಸಮರ್ಪಣೆ ಆಗುತ್ತೆ. ಯಾರಿಗಾದ್ರೂ ಒಬ್ಬರಿಗಾದ್ರೂ ಅವರಿಗೆ ಒಂದು ಅಂದ್ರೆ ಒಳಗಡೆ ಅಳುಕಾಗಲಿ ಅಥವಾ ನಾಶಿಯ ಏನು ಒಂದು ಚೂರು ಇದೆಯಲ್ಲ, ಎಷ್ಟು ನೈಜವಾಗಿ ಮಾಡೋದು ಹೇಳಿದ್ರೆ ಒಂದು ಮನೆಯಲ್ಲಿ ಈಗ ಮಕ್ಕಳ ಮುಂದೆ ಮೊಮ್ಮಕ್ಕಳ ಮುಂದೆ ಆಟ ಆಡೋದು, ಮಕ್ಕಳ ಮುಂದೆ ಆಟ ಆಡೋದಕ್ಕೆ ಅವರು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಯ್ತು ನಿಜವಾಗ್ಲೂ. ಅಂದ್ರೆ ನಿಮಿಷಾಂಬ ಮಹಿಳಾ ಮಂಡಳಿಯವರು ಇಷ್ಟೊಂದು ಚೆನ್ನಾಗಿ ಇದು ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಮೇಲೆ ಮಹಿಳಾ ಸಂಸ್ಥೆಗಳು ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಬರೀ ಇದಕ್ಕೆ ಮಾತ್ರ ಮೀಸಲಿದ್ದಾನೆ ಈ ಪೌಷ್ಟಿಕಾಂಶದ ಬಗ್ಗೆ. ಏಕೆಂದ್ರೆ ಮಹಿಳೆಯರೇ ಬಹಳ ಮುಖ್ಯ. ಮಹಿಳೆಯರು ಆರೋಗ್ಯವಾಗಿದ್ರೆ ಅವ್ರ ಮಕ್ಕಳು ಆರೋಗ್ಯವಾಗಿದ್ರೆ ಆ ಮಕ್ಕಳು ಆರೋಗ್ಯವಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪೌಷ್ಟಿಕಾಂಶದ ಬಗ್ಗೆ ಏನಾದ್ರು ಒಂದು ಕಾರ್ಯಕ್ರಮಗಳನ್ನು ತಾವು ಇಟ್ಕೊಳ್ಳಿ ಅಂತ ಒಂದು ಹೇಳೋದ್ರ ಜೊತೆಗೆ ಕೆಲವು ಕೌಟುಂಬಿಕ ಸಮಸ್ಯೆಗಳು ಬರ್ತವೆ. ಅಂದ್ರೆ ನೀವು ಅಲ್ಲಿ ಬಂದು ಅಂದ್ರೆ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ. ಅಷ್ಟೇ ಬರೀ ಕಾಡಕ್ಕೆ ಹೊಡ್ಕೊಂಡು ಬೇರೆ ನಿಮ್ದು ಹಾಗೆ ನಿಮ್ಮನೆ ಅಂದ್ರೆ ನೀವು ಸಲಹೆ ತಗೊಂಡ್ರಿ, ನೀವೇನ್ ಸೀರೆ ತಗೊಂಡ್ರಿ, ಅದು ಮಾಮೂಲಿ. ಈಗ ಅವ್ರು 100 ರೂಪಾಯಿ ಸೀರೆ ತಗೊಂಡು 500 ರೂಪಾಯಿ ಸೀರೆ ತಗೋಬೋದು, ಅದೆಲ್ಲ ಮುಖ್ಯ. ಅವ್ರ ಕೌಟುಂಬಿಕ ಸಮಸ್ಯೆಯನ್ನ ಯಾವ ರೀತಿ ನೀವು ಬಗೆಹರಿಸಬಹುದು. ಕೆಲವು ಏನಾಗುತ್ತೆ ಅಂದ್ರೆ ಮೈಂಡ್ ಓಪನ್ ಆಗಿರುತ್ತೆ. ಅಂದ್ರೆ ಅವರ ಒಂದೇ ಒಂದು ಸುಳಿದಲ್ಲಿ ಅವ್ರು ಬೆಳೆದ ವಾತಾವರಣ ಇರುತ್ತೆ. ಇನ್ನು ಕೆಲವರು ಎಲ್ಲ ರೀತಿಯ ಯೋಚನೆ ಮಾಡೋ ಸಂದರ್ಭ ಇರ್ತದೆ. ಆದ್ರೆ ಸಮಸ್ಯೆಗಳಿದ್ದಾಗ ಅದನ್ನ ನೀವು ಅವ್ರನ್ನ ಒಂಥರ ಕೀಳ್ಮೆಯಿಂದ ನೋಡಿದಾಗ ಆ ಸಮಸ್ಯೆನ ಬಗೆಹರಿಸಿದಾಗ ನಿಜವಾಗ್ಲೂ ಆ ಒಂದು ಸಂಸಾರ ಸರಿ ಹೋದ್ರೆ ಅವ್ರ ಬಳಗದಲ್ಲಿರೋ ಸಂಸಾರ ಅಂದ್ರೆ 10 ಜನ ಅವ್ರ ಸರಿ ಹೋಗ್ತದೆ. ಆದ ಕಾರ್ಯಕ್ರಮಗಳನ್ನು ದಯವಿಟ್ಟು ಇಟ್ಕೊಳ್ಳಿ ಅಂತ ಒಂದು ಹೇಳ್ತೀನಿ. ಆಮೇಲೆ ನಮಗೆ ಈ ಅಂದ್ರೆ ನಾವು ವಾಟ್ಸಪ್ನೇ ಇಂಜಿನಿಯರ್ ಆಗಿ ಒಂದೇನೋ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀರನ್ನ ಉಳಿಸೋದಕ್ಕೆ ಕಷ್ಟ ಮಹಿಳೆಯರ ಕಾರಣ. ಅಂದ್ರೆ ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ನೀವು ಯಾವ ರೀತಿ ನೀರನ್ನ ಉಳಿಸ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ಟೆ ಒಗೆಯೋದ್ರಿಂದ ಇರ್ಬೋದು ಅಥವಾ ಈ ಯಾವುದು ತರಕಾರಿ ಎಲ್ಲ ಬಂದಿರುವಂತ ನೀರಿರ್ಬೋದು. ಆ ಬಟ್ಟೆ ಒಗೆಯೋದಲ್ಲೂ ಈಗ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಈ ಅಕ್ಕ
ಅದನ್ನ ಮೊದಲು ಬಿಡಿ ಅದರ ತೊಳೆದಾಗ ಆ ನೀರು ಉಳಿಯುತ್ತೆ, ಅದನ್ನ ಇದು ಮಾಡ್ಕೊಂಡು ಬಳಸ್ಕೊಂಡು ಹೋದ್ರು ಅಂದ್ರೆ ಅದು ನಿಮ್ಗೆ ಅನುಭವ ಇರ್ತದೆ. ಅದನ್ನ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ. ಅದನ್ನ ಈ ಸಮಯ ಮಳೆ ನೀರು ಕೊಯ್ದ ಬಗ್ಗೆ ಮಾತ್ರ ನಾನು ಹೇಳಲೇಬೇಕು. ಯಾಕೆಂದ್ರೆ ಇದನ್ನ ನಮ್ಮ ಅಂದ್ರೆ ನೀವು ವಾಟರ್ ಕಟ್ಟದ ಕತುರುಪ ಸೇವಾಟಣೆ ಬಂದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ಸುಮಾರು ಒಂದು 7 ಥರ ಮಾಡಿಸಿದೀವಿ. ನಿಮ್ಮ ಮನೆಗೆ ಯಾವ್ದಾದ್ರು ಒಂದು ಅದಕ್ಕೆ ಸೂಟ್ ಆಗುತ್ತೆ. ಅಂದ್ರೆ ಮಳೆ ನೀರನ್ನ ಹಿಂಗಿಸೋದು ಅಥವಾ ಅದನ್ನ ಫಿಲ್ಟರ್ ಮಾಡಿ ಉಪಯೋಗಿಸುವಂಥದ್ದನ್ನ ನೀವು ಮಾಡ್ಬೋದು. ಅದರಲ್ಲಿ ಒಂದು ತಿಳ್ಕೊಳ್ಳಿ, ಬೆಂಗಳೂರಿನಲ್ಲಿ ಸರಾಸರಿ 900 mm ಮಳೆ ಆಗುತ್ತೆ. ಅದನ್ನ ನಾವು ಒಂದು 30-40 ಸೈಟ್ನಲ್ಲಿ ನಾವು ಒಂದು ವರ್ಷಕ್ಕೆ ಸುಮಾರು 50,000-60,000 ಲೀಟರ್ ನೀರನ್ನ ಭೂಮಿಗೆ ಹಿಂಗಿಸ್ಬೋದು ಅಥವಾ ಉಪಯೋಗಿಸ್ಕೋಬಹುದು. ಅದಕ್ಕೆ ತುಂಬಾ ಮೆಥಡ್ಗಳಿದೆ. ಬಟ್ ಮಿನಿಮಮ್ ಅಂದ್ರೆ 2,000ದಿಂದ 10,000 ಒಳಗಡೆ ಖರ್ಚಾಗುತ್ತೆ. ಆದ್ರೆ ಮುಂದಕ್ಕೆ ನಾವು ಅವಲಂಬಿಸಲೇಬೇಕಾಗುತ್ತೆ. ನಿಮ್ಗೆ ಒಂದು ವಿಷಯ ಗೊತ್ತಿದೆ, ಸುಮಾರು 10 ವರ್ಷದಿಂದ ನಾವು ಬೋರ್ವೆಲ್ ಕಲಿಸಿದಾಗ 70-100 ಅಡಿ ನೀರು ಸಿಗ್ತಾ ಇತ್ತು. ಇವಾಗ ನಿಮ್ಗೆ ಮೊದಲನೇ ಸೋರ್ಸ್ ನೀರು ಸಿಗ್ಬೇಕಾದ್ರೆ 300 ಅಡಿ ಹೋಗುತ್ತೆ. ಅಂದ್ರೆ ಇದು ಇದೇ ಕ್ರಮೇಣ ಹೋದ್ರೆ ತುಂಬಾ ತೊಂದರೆ ಆಗುತ್ತೆ. ಸುಮಾರು ಬೆಂಗಳೂರಲ್ಲಿ 1.5 ಲಕ್ಷದಿಂದ 2 ಲಕ್ಷ ಬೋರ್ವೆಲ್ ಇದೆ. ಇದನ್ನ ನಾವು ಇದೇ ರೀತಿ ನಾವು ನಿರ್ದಾಕ್ಷಿಣ್ಯವಾಗಿ ನೀರನ್ನ ಭೂಮಿಯಿಂದ ಎಳಿತಾನೇ ಇದ್ರೆ ನೀರೆಲ್ಲಿ ಸಿಗುತ್ತೆ? ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ನಾವು ಹಿಂಗಿಸ್ಬೇಕು. ಹಿಂಗಿಸೋದ್ರ ಕಾರ್ಯಕ್ರಮನ ಈಗ ನಾವು ಮಂಡಳಿಗೂ ಸಹ ನಾವು ಈಗ ಕಡ್ಡಾಯವಾಗಿ ಮಾಡಿದ್ವಿ. ಹೊಸದಾಗಿ ಮನೆ ಕಟ್ಟೋರು ಮಾಡಲೇಬೇಕು ಅಂತ ಮಾಡಿದ್ವಿ. ಆದ್ರೆ ನೀವು ಇರುವಂತ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಅಲ್ಲ ನಿಮ್ಮ ಮನೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ನಾವು ಮಾಡ್ಕೊಡ್ಬೋದು. ನಿಮ್ಗೆ ಯಾವುದೇ ಸಲಹೆ ಸೂಚನೆ ಇದ್ದರೆ ಉಚಿತವಾಗಿ ನೀವು ನಮ್ಮ ಸರ್ವಿಸ್ ಸ್ಟೇಷನ್ ಬರ್ಬೋದು, ಅಲ್ಲಿ ನೋಡ್ಬೋದು. ಅಥವಾ ನಿಮಗೆ ತುಂಬಾ ಕಡಿಮೆ ದರದಲ್ಲಿ ಮಾಡ್ಕೊಡೋದಕ್ಕೆ ಯಾರೋ ತಕ್ಕ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಜಾಸ್ತಿ ಟೈಮ್ ತಗೊಳ್ಳೋದಕ್ಕೆ ಆಗಲೇ ತುಂಬಾ ಟೈಮ್ ಆಗಿದೆ. ಇಲ್ಲಿಗೆ ನನ್ನನ್ನ ಮಹಿಳಾ ಮಂಡಳಿಗಳು ಕರೆಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ರೆ ಅವ್ರಿಗೆ ನಾನು ಆಭಾರಿಯಾಗಿದ್ದೇನೆ. ಆಮೇಲೆ ನನ್ನ ಈ ಸನ್ಮಾನಕ್ಕೆ ನಾನು ಎಷ್ಟು ಸೂಕ್ತ ಅಂತ ನಾನೇ ವಿವೇಚನೆ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಬೇರೆಯವರು ಹೇಳೋ ಅವಶ್ಯಕತೆ ಇಲ್ಲ. ಕರಣಿ ಮುಂದೆ ನಿಂತ್ಕೊಂಡಾಗ ಆ ವ್ಯಕ್ತಿತ್ವ ಪೂರ್ತಿ ಹೊರಗಡೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಅಷ್ಟೇ ಅವರು ಕರಣಿ ಮುಂದೆ ನಿಂತ್ಕೊಂಡ್ರೆ ಸಾಕು, ನನ್ನ ವ್ಯಕ್ತಿತ್ವ ಏನೋ ಗೊತ್ತಾಗೋಗುತ್ತೆ. ಅದರಲ್ಲಿ ಇದಕ್ಕೆ ನಾನು ಎಷ್ಟು ಅಂತ ಗಮನಿಸ್ಕೊಂಡು ನೋಡ್ಕೋಬೇಕಾಗಿದೆ. ಆದರೂ ಸಹ ಎಲ್ಲ ನಮ್ಮ ಮಹಿಳಾ ಅಧಿಕಾರಿಗಳು, ಪದಾಧಿಕಾರಿಗಳು ಇವರೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಹಿಳಾ ದಿನಾಚರಣೆ ಶುಭಾಶಯಗಳು. ಮೊದಲಿಗೆ ನನ್ನನ್ನು ಕರೆಸಿ ಸನ್ಮಾನ ಮಾಡೋದಕ್ಕೆ ನನಗೆ ತುಂಬ ಧನ್ಯವಾದಗಳು. ಮಹಿಳಾ ಮಂಡಳಿಗೆ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದದ್ದು. ಈಗ 1 ಗಂಟೆ ಕಾಲ ನಾನು ತುಂಬಾ ಇಟ್ಕೊಂಡು ಆ ಪ್ರೋಗ್ರಾಮ್ ನೋಡಿ ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮಗಳನ್ನು ಮುಗಿಸಿ ಇಲ್ಲಿನ ಕಾರ್ಪೆಟ್ಗಳೆಲ್ಲ ತೆಗೆದು ಎಲ್ಲ ನೀಟ್ ಮಾಡಿ ದೇವಸ್ಥಾನ ಕೊಡಬೇಕಾದ್ರೆ ನಿಮ್ಗೆ ಕೇವಲ 20 ನಿಮಿಷ ಇದೆ. ಇನ್ನೂ ಅದರಿಂದ ಹೆಚ್ಚು ಮಾತಾಡ್ತಿದ್ರೆ ನಿಮಗೆ ಬಹಳ ಕಷ್ಟ ಆಗ್ತದೆ. ಸಲದಕ್ಕೆ ಇಷ್ಟು ಚೆನ್ನಾಗಿರೋ ಕಾರ್ಯಕ್ರಮಗಳನ್ನು ಹಾಡು, ನಾಟಕ, ಸಂಭಾಷಣೆ ಇತ್ಯಾದಿಗಳನ್ನು ನೋಡೋದ್ಮೇಲೆ ನೀರಿಸುವಾದ ಭಾಷಣ ಕೆಲವು ಸ್ವಲ್ಪ ಕಷ್ಟ ಕಾಣ್ತದೆ. ಅದೇ ಒಂದು ಅಧ್ಯಕ್ಷರು ಅಂತ ಕರೆದಿದ್ದಾರೆ, ಮಾತಾಡಿದ್ದಾರೆ, 2 ಮಾತು ಹೇಳಿದ್ರು. ಸುಶೀಲ್ ಅವರು ತೆಗೆದುಕೊಂಡು ಮನೆಯಲ್ಲಿ ಇದ್ದು ಯಾವತ್ತೂ ವೇದಿಕೆಯಲ್ಲಿ ಏರುವ ಅವಕಾಶವೇ ಇಲ್ಲದೆ, ಮಾತಾಡೋದಕ್ಕೆ ಅವಕಾಶವೇ ಇಲ್ಲದೆ ಅನೇಕ ಮಹಿಳೆಯರು ಮುಂದೆ ಬಂದು ತಮ್ಮ ಒಳಗಿರುವ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಲಿ ಅನ್ನೋದು ನನ್ನ ಉದ್ದೇಶ ಅಂತ ಹೇಳ್ತೀನಿ. ಅದು ಇಲ್ಲಿ ಚೆನ್ನಾಗಿ ವ್ಯಕ್ತವಾಗಿದೆ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸ್ಕೂಲು ಕಾಲೇಜಿಗೆ ಹೋಗಬೇಕು ಅಂತ ಏನಿಲ್ಲ. ಒಂದು ತಿಳುವಳಿಕೆಯನ್ನು ನಾವು ಸಂಪಾದಿಸಬೇಕಾದ್ರೆ ಬೇಕಾದಷ್ಟು ಮಾಧ್ಯಮಗಳಿವೆ. ಅದರಲ್ಲೂ ಹೆಂಗಸರು ಅಷ್ಟೇ ಇವತ್ತಿನ ಅನೇಕ ಮಾಧ್ಯಮಗಳು ಅವ್ರ ಮನೆಯಲ್ಲೇ ಕೂತ್ಕೊಂಡು ತಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವಂಥ ಅವಕಾಶಗಳನ್ನು ಅನೇಕವಾಗಿ ಕಲ್ಪಿಸಿಕೊಟ್ಟಿದೆ. ಅದರ ಕೆಲವು ಪರಿಣಾಮಗಳನ್ನ ಈಗಾಗಲೇ ನೋಡಿದ್ದೇವೆ. ತಾವೇ ರಚಿಸಿದ ನಾಟಕ ಹೇಳಿದ್ರೆ ಭಾಳ ಚೆನ್ನಾಗಿತ್ತು. ಅದರ ನಿರೂಪಣೆ, ಅದರ ಆ್ಯಕ್ಟಿಂಗ್ ಬಹಳ ಚೆನ್ನಾಗಿತ್ತು. ಹಾಡುಗಾರಿಕೆ ಕೂಡ ಅಷ್ಟೇ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಕೆಲವರಂತೂ ನಿಜವಾದ ಒಂದು ಟ್ಯಾಲೆಂಟ್ ಇಟ್ಕೊಂಡು, ನಿಜವಾದ ಒಂದು ಸಾಮರ್ಥ್ಯ ಇಟ್ಕೊಂಡು ಅಭಿನಯ ಮಾಡಿದ್ದಾರೆ, ಬರೆದಿದ್ದಾರೆ. ಅವರ ಸಾಮರ್ಥ್ಯಗಳೆಲ್ಲ ಇವತ್ತಿನಿಂದ ಮುಂದಿನ ವರ್ಷದವರೆಗೆ ಇನ್ನೂ ಉತ್ತಮಗೊಳ್ಳಬೇಕಾಗ್ತದೆ. ಹಾಗೆ ಉತ್ತಮಗೊಳ್ಳಬೇಕಾದ್ರೆ ಅದಕ್ಕಾಗಿ ಅವರು ಪ್ರಯತ್ನ ಪಡಬೇಕಾಗ್ತದೆ. ಇವತ್ತು ನಾನು ಸಾಧಿಸಿದ ಸಾಕು, ನಾನು ಚೆನ್ನಾಗಿ ಹಾಡ್ಬಿಟ್ಟೆ, ಒಂದು ಸರ್ತಿ ಅವಕಾಶ ಸಿಕ್ಕಿತ್ತು, ಈ ಮುಂದೆ ನಾನು ಹೆಚ್ಚಿಗೆ ಮಾಡ್ಕೋಬೇಕಾಗಿಲ್ಲ ಅನ್ನೋಂಥ ಮನೋಧರ್ಮ ಇಟ್ಕೊಳ್ಳೋದಿಲ್ಲ. ಇನ್ನು ಮುಂದಿನ ಸರ್ತಿಗೆ ಇನ್ನೂ ಹೆಚ್ಚು ಚೆನ್ನಾಗಿ ಹಾಡೋಣ, ನಮ್ಮ ಹಾಡುಗಳನ್ನ
ಇನ್ನೂ ಚೆನ್ನಾಗಿ ಉತ್ತಮಪಡಿಸಿಕೊಳ್ಳೋಣ, ಬರವಣಿಗೆನ ಉತ್ತಮಪಡಿಸಿಕೊಳ್ಳೋಣ ಇತ್ಯಾದಿ ವಿಷಯಗಳನ್ನು ಆಲೋಚನೆ ಮಾಡಿ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು ಅಂತ ನಾನೊಂದು ಸೂಚನೆ ಕೊಡಲು ಇಷ್ಟಪಡ್ತೀನಿ. ಮಹಿಳಾ ಮಂಡಳಿಗಳು ಈ ರೀತಿಯ ಕೆಲವು ಸಾಂಪ್ರದಾಯಿಕವಾಗಿ ಹಾಡು, ನಾಟಕ ಇತ್ಯಾದಿಗಳನ್ನ ಆಡಿಸೋದು ತುಂಬ ಒಳ್ಳೆಯದೇನೆ. ಆದರೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಒಂದೊಂದು ಕಾಲಗಟ್ಟೆ ಅಥವಾ ಒಂದು ಅರ್ಧ ಗಂಟೆ ಒಬ್ಬೊಬ್ಬರು ಅವತ್ತಿನ ಪೇಪರ್ ಓದಿಕೊಳ್ಳದೆ ಏನು ತುಂಬ ಮುಖ್ಯವಾದ ಅಂಶಗಳನ್ನು ಕಂಡು ನಾವು ಚರ್ಚಾಗೋಷ್ಠಿಯಲ್ಲಿ ಏರ್ಪಡಿಸೋದು, ಒಬ್ಬರಿಗೊಬ್ಬರು ವಿಚಾರ ವಿನಿಮಯ ಮಾಡಿಕೊಂಡು ಇವತ್ತಿನ ಕಾಲದಲ್ಲಿ ಏನು ನಡೀತಾ ಇದೆ, ಇವತ್ತು ಪಾರ್ಲಿಮೆಂಟನ್ನು ನಾವು ನೋಡ್ತೀವಲ್ಲ ಟೆಲಿವಿಷನಲ್ಲಿ, ಅಲ್ಲಿ ಏನು ಚರ್ಚೆ ಆಗ್ತದೆ ನಾವು ನೋಡೋದಿಲ್ಲ ಅಂತ ಕಾಣುತ್ತೆ. ನಾವು ಸಾಧಾರಣವಾಗಿ ಎಲ್ಲ ಸೀರಿಯಲ್ಗಳನ್ನ ನಾನು ಕೂಡ ಸೀರಿಯಲ್ಗಳನ್ನ ನೋಡ್ತಾ ಇಷ್ಟು ಕೆಟ್ಟದಾಗಿದೆ ಅಷ್ಟು ಕೆಟ್ಟದಾಗಿದೆ ಬೈತಾ ಇರೋದು ಕಲ್ಪ ನಾವೆಲ್ಲ ಮಾಡ್ತಿರೋದು, ಯಾಕೆಂದರೆ ನಮ್ಮ ಮನರಂಜನೆ ಬೇಕಾಗುತ್ತೆ. ಆದರೆ ಆರಿಸ್ಕೊಂಡ್ರೆ ನಮ್ಮ ಪ್ರಸಾರ ಮಾಧ್ಯಮದಲ್ಲೂ ಕೂಡ ತುಂಬ ಅನೇಕ ವಿಷಯಗಳನ್ನು ನಾವು ಆರಿಸ್ಕೊಳ್ಬೋದು. ಅದು ಈ ಥರ 10 ಜನ ಮಹಿಳೆಯರು ಒಟ್ಟಿಗೆ ಸೇರಿದಾಗ ಒಂದು ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಇವತ್ತಿನ ದಿನ ಎಡಿಟೋರಿಯಲ್ ಏನು ಬಂದಿತ್ತು, ಇವತ್ತಿನ ದಿನ ಬೇರೆ ಒಂದು ಕೆಲವು ಕ್ರೈಮ್ಸ್ ರಿಪೋರ್ಟಿಂಗಲ್ಲಿ ಏನು ಬಂದಿದೆ, ಅದರ ಕಾರಣ ಏನಿರ್ಬೋದು, ನಮ್ಮ ಮಕ್ಕಳು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಮ್ಮ ಮನೆಯ ಮಕ್ಕಳ ಸಮಸ್ಯೆ ಏನು, ಇನ್ನೊಂದು ಮನೆಯ ಮಕ್ಕಳ ಸಮಸ್ಯೆ ಏನು, ಈ ರೀತಿ ಸಮಸ್ಯೆ ಆಗ್ತಾ ಇರೋದು ನಾವು ಯಾವ ರೀತಿ ಸೂಚನೆ ಕೊಡ್ಬೋದು ಒಬ್ಬರಿಗೊಬ್ಬರು, ಈ ರೀತಿ ಅನೇಕ ವಿಧವಾದ ಚರ್ಚೆಗಳನ್ನು ನಡೆಸ್ಕೊಳ್ಬೋದು. ತಮ್ಮ ಹಾಗೂ ತಮ್ಮ ನೆರೆಹೊರೆಯ ಜೀವನದ ಒಂದು ಮಟ್ಟವನ್ನು ಹೆಚ್ಚಿಸಿಕೊಳ್ಳೋಕ್ಕೆ, ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳೋಕ್ಕೆ, ನಮ್ಮ ಸೇವೆ ಸಮಾಜಕ್ಕೆ ಇನ್ನೂ ಹೆಚ್ಚೆಚ್ಚು ತಿಳಿಸಿಕೊಳ್ಳಲು ಕೂಡ ಒಂದು ಸಹಕಾರಿಯಾಗಬಹುದು. ಅದಕ್ಕೆ ನಿಮ್ಮಲ್ಲಿರುವ ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳು, ಗಂಡು ಹುಡುಗರು ಬರಬೇಕು, ಬರೀ ಮಹಿಳಾ ಮಂಡಳಿಗೆ ಬರೀ ಹೆಂಗಸರೇ ಬರಬೇಕು ಅನ್ನೋ ಒಂದು ಕಲ್ಪನೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಯಾಕಂದರೆ ಬರೀ ಹೆಂಗಸರೇ ಕೂತ್ಕೊಂಡು ಮಾಡಬೇಕಂತ ಹೆಂಗಸರೇ ಆಗ್ಬಾರ್ದು, ಮಹಿಳಾ ಮಂಡಳಿ ಅನ್ನೋದು ಮಾತ್ರಕ್ಕೆ ಹೆಂಗಸರು ಬರಬಾರ್ದು ಅಂತ ಹೇಳಿಲ್ಲ. ಎಷ್ಟೋ ಸಂಸ್ಥೆಗಳಲ್ಲಿ ಅದು ಮಹಿಳೆಯರು ಗಂಡಸರು ಸೇರಿದ್ರು ಮಹಿಳೆಯರೆಲ್ಲ ಹೋಗ್ತಾರೆ. ಅಂದರೆ ಇದೊಂದು ವೇದಿಕೆ, 4 ಜನ ಸೇರಿ ಒಂದು ಡಿಸ್ಕಸ್ ಮಾಡೋ ಒಂದು ವೇದಿಕೆ. ಇಲ್ಲಿ ವೈಜ್ಞಾನಿಕ ವಿಷಯಗಳನ್ನು ಕೂಡ ನೀವು ಚರ್ಚೆ ಮಾಡಿದರೆ ನಿಮ್ಮ ಯುವತಿಯರು ಹೆಚ್ಚಿಗೆ ಬರ್ತಾರೆ ಅಂತ ಕಾಣುತ್ತೆ. ಕೆಲವು ಇತ್ತೀಚಿನ ದಿನಗಳಲ್ಲಿ ಇವತ್ತು ತೋರಿಸೋದ್ರಲ್ಲ ಸಾಫ್ಟ್ವೇರ್ನವ್ರನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಬಹಳ ಚೆನ್ನಾಗಿ ಹೇಳಿದ್ದೇ ಮಾಡೋದಿಲ್ಲ. ಹಾಗೆ ನಮ್ಮ ಚಿಕ್ಕ ವಿದ್ಯಾರ್ಥಿನಿಯರು ಚಿಕ್ಕ ವಯಸ್ಸಿನವರೆಲ್ಲ ಬೇಕಾದ್ರೆ ಸೈನ್ಸ್ ಓದ್ಕೊಂಡಿರ್ತಾರೆ, ನಾಲೆಜ್ ಓದ್ಕೊಂಡಿರ್ತಾರೆ, ಅಂಥ ಮಕ್ಕಳನ್ನೆಲ್ಲ ಕರೆದು ಅವ್ರನ್ನ ಮಾತಾಡಿ ಅಂತ ಹೇಳಿ, ನೀನೇನು ಓದ್ಕೊಂಡಿದ್ಯಮ್ಮ ನಿಮ್ಮ ಕಾಲೇಜಲ್ಲಿ ಒಂದು ಸಬ್ಜೆಕ್ಟ್ ಏನೋ ಅದರ ಒಂದು 4 ವಿಷಯ ನನಗೆ ಹೇಳಿ ಅಂತ ಅವ್ರನ್ನ ವೇದಿಕೆಯಲ್ಲಿ ಕಲ್ಪಿಸ್ಕೊಟ್ರೆ, ನೀವು ತಾಯಂದಿರಾಗಿ ನಿಮ್ಗೆ ಏನು ಓದೋಕೆ ಆಗ್ತಿರ್ಲಿಲ್ವೋ, ತಾಯಂದಿರಾಗಿ ಏನು ಕಲ್ತ್ಕೊಳ್ಳೋಕೆ ಆಗ್ತಿರ್ಲಿಲ್ವೋ ಅದನ್ನು ನಿಮ್ಮ ಮಕ್ಕಳು ನಿಮಗೆ ಹೇಳ್ಕೊಡ್ತಾರೆ. ಇದೇನು ತುಂಬ ಹೊಸ ಒಂದು ಮೆಥಡ್ ನಾನು ಹೇಳ್ತಾ ಇಲ್ಲ. ಈಗ ಸುಮಾರು 50 ವರ್ಷಗಳ 60 ವರ್ಷಗಳ ಹಿಂದೆ ಇದು ಸಣ್ಣ ವಿಷಯ ಹೇಳ್ತಾರೆ. ಬ್ರಿಟನ್ನಿನಲ್ಲಿ ಅನೇಕ ಜನ ನಾವು ತಿಳ್ಕೊಂಡಿರೋ ಹಾಗೆ ಪಾಶ್ಚಾತ್ಯ ದೇಶಗಳಲ್ಲಿ ಎಲ್ಲರೂ ಕಾಲೇಜ್ ಹೋಗಿ ದೊಡ್ಡ ವಿದ್ವಾಂಸರಾಗಿರ್ತಾರೆ. ನಮ್ಮ ದೇಶದಲ್ಲೇ ಅದೊಂದು ಪ್ಲೇಸ್ ಇದು ಕಾಲೇಜ್ ಹೋಗ್ಬೇಕು. ಆ ದೇಶದಲ್ಲಿ 10ನೇ ತರಗತಿ ಆದಮೇಲೆ ಇಬ್ಬರು ಬೇರೆ ಕೆಲಸಕ್ಕೆ ಹೋಗ್ತಾರೆ, 8ನೇ ತರಗತಿ ಆದಮೇಲೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಅವರಿಗೆಲ್ಲ ಒಂದು ವೊಕೇಶನಲ್ ಎಜುಕೇಶನ್ ಇರುತ್ತೆ. ಅವರು ತಮ್ಮ ಸಂಪಾದಿಸಿಕೊಳ್ಳೋದಕ್ಕೆ ಸಮರ್ಥರಾಗ್ತಾರೆ. ಆದರೆ ಏನಾಯಿತು ಬ್ರಿಟನ್ನಲ್ಲಿ 50-60 ವರ್ಷದ ಹಿಂದೆ ಈ ರೀತಿ ಕಾಲೇಜ್ ಈ ರೀತಿ ಸ್ಕೂಲ್ ಬಿಟ್ಟವರಿಗೆ ಓದು ಬರಹ ನಿಂತು ಈಗ ಟ್ಯಾಪ್ ಓಡಿಸ್ತಾ ಇರ್ತಾರೆ. ಅವ್ನು ಓದುವಂಥ ಪ್ರವೀಣನೇ ಇರೋದಿಲ್ಲ, ಅಥವಾ ಎಲ್ಲೋ ಹೋಗಿ ಕಲಿದ ಗಣಿನ ಕೆಲಸ ಮಾಡ್ತಿರ್ತಾನೆ, ಅವ್ನು ಓದುವಂಥ ಪ್ರವೀಣ ಇರ್ತಾನೆ. ಆದರೆ ಬರ್ತಾ ಜೀವನ ಏನಾಯಿತು, ಅಕ್ಷರಕ್ಕೆ ತುಂಬ ಅವಲಂಬನೆ ಆಗಬೇಕು. ಒಂದು ಕಾರ್ ನಡೆಸ್ಕೊಂಡು ಅವ್ನು ಹೋಗ್ತಿರ್ತಾನೆ, ಅವನೇನು ಬಡವಲ್ಲ, ಅವನತ್ರ ದುಡ್ಡಿರುತ್ತೆ. ಒಂದು ಕಾರ್ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ, ಅದೊಂದು ಸರಿ ಮಾಡಬೇಕು, ಪದಕ್ಕೆ ಓದಕ್ಕೆ ಅವ್ರಿಗೆ ಬರ್ತಾರೆ. ಏನು ಮಾಡಬೇಕು, ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗಿ ಒಂದು ಪ್ರಸಾರ ಮಾಧ್ಯಮವನ್ನು ಅಳವಡಿಸಿಕೊಳ್ಳುತ್ತದೆ. ಯಾವುದೋ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಇರುತ್ತದೆ ಅಕ್ಷರಜ್ಞಾನ ಬರೆಸೋದು ನಾವು ಹೇಳಿ ಅವಾಗ ಒಂದು BBC ಒಂದು ಕಾರ್ಯಕ್ರಮ ಏರ್ಪಡಿಸಿದ್ರು. ಅದರಲ್ಲಿ ಏನು ಅಂತಂದರೆ ಒಂದು ಕಾರ್ಯಕ್ರಮ ಬರುತ್ತೆ, ಅದನ್ನು ಮಕ್ಕಳಿಗೋಸ್ಕರ ತಂದೆಯವ್ರ ಮಕ್ಕಳು ತಿಳಿಸಿ ಹೇಳೋದು. ತಂದೆ ತಾಯಿಗಳು ಮನೆಯವರು ಹಿರಿಯರು ಕಲ್ಪಿಸ್ಕೊಂಡು ಮಕ್ಕಳು ನೋಡಲಿಲ್ಲ. ಆದರೆ ನಿಮ್ಮ ಮಕ್ಕಳಿಂದ ಕಲ್ತ್ಕೊಂಡಿದ್ರೆ ಅವ್ರು ನಾಚಿಕೆ ಬರ್ತಾರೆ ಅಂತ ಅಂದ್ಬಿಟ್ಟು ದೊಡ್ಡವರು ಅದನ್ನ ಮಕ್ಕಳಿಗೆ ತಿಳಿಸೋದು ಅಂತ ಏರ್ಪಾಡು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡಿ ಆ ಮೂಲಕವಾಗಿ ದೊಡ್ಡವರು ಕೂಡ ಬರೆಯೋದು ಓದೋದ್ರಲ್ಲಿ ಅಭಿರುಚಿ ತಗೊಳ್ಳೋದಕ್ಕೆ ಬರೆಯೋದಕ್ಕೆ ಏರ್ಪಾಡು ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಬಹಳ ಸಕ್ಸಸ್ಫುಲ್.
ವಯಸ್ಸಿನ ಕಾರಣದಿಂದ ಏನು ಕೆಲಸ ಹೊರಗಡೆ ಅವ್ರು ಕೆಲಸ ಮಾಡ್ತಿದ್ದಲ್ಲ ಏನು ಮಾಡ್ತೀರ ಅಂದರೆ ಈ ರೀತಿ ನೀವು ಒಂದು ಏರ್ಪಾಟ್ ಮಾಡ್ಕೊಂಡ್ರೆ ಅವರು ನಿಮ್ಮ ಜೊತೆ ಇನ್ವಾಲ್ವ್ ಆಗ್ತಾರೆ, ನಿಮಗೂ ಅವ್ರ ವಿಷಯಗಳು ಬೇಕಾಗುತ್ತೆ. ಮತ್ತು ಏಜ್ ಗ್ಯಾಪ್ ಅಂತ ವಯಸ್ಸಿನ ಅಂತರದಿಂದ ನಮ್ಮ ನಡುವೆ ಏರ್ಪಡುವ ನಿಂತು ಮಕ್ಕಳು ದೊಡ್ಡವರ ಹತ್ರ ಮಾತಾಡೋದೇ ಇಲ್ಲ, ಬರೀ ಮನೆಗಳಿಗೆ ಬರೋದೇ ಇಲ್ಲ, ಚಿಕ್ಕಪ್ಪ ದೊಡ್ಡಪ್ಪನ ಜೊತೆ ಮಾತಾಡೋದಿಲ್ಲ, ಕಸಿನ್ಸು ಗೊತ್ತು. ಈ ಪರಿಸ್ಥಿತಿ ಏರ್ಪಟ್ಟಿರುವಾಗ ಇಂಥ ಕೆಲವು ಕಾರ್ಯಕ್ರಮಗಳಿಂದ ಅವರನ್ನು ನಮ್ಮ ಹತ್ತಿರಕ್ಕೆ ಕರ್ಕೊಂಡು ಏರ್ಪಾಡು ಮಾಡ್ಕೊಂಡು ಭಾಳ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಸೂಚನೆಯನ್ನು ಕೊಡೋಕ್ಕೆ ಇಷ್ಟ. ಸಾಧಾರಣ ಎಲ್ಲೂ ಹೋಗ್ತಾ ಇಲ್ಲ, ಇವರು ಭಾಳ ಒತ್ತಾಯದಿಂದ ಮಾಡಿದ್ದಲ್ಲದೆ ಭಾಳ ಸಂತೋಷ ಪಟ್ಟಿದ್ದೇನೆ. ಯಾವ ಹಾಡನ್ನು ಕೂಡ ಮತ್ತೆ ಒಂದು ಕಂಸಾಲೆ ಇದೆ, ಚಾಮುಂಡಿ ಕಂಸಾಲೆ ಹಾಡುಗಳನ್ನು ನೀವು ಬಹಳಷ್ಟು ಕೇಳಿದ್ದೀರಿ. ಅವರು ಸಾಧಾರಣವಾಗಿ ಮಲೆ ಮಾದೇಶ್ವರನ ಮೇಲೆ ಹಾಡ್ತಾರೆ, ಅಂದರೆ ಚಾಮುಂಡಿಯನ್ನು ಕುರಿತು ಹಾಡ್ತಾರೆ. ಇದು ಚಾಮುಂಡಿಯನ್ನು ಕುರಿತು ನೀವು ಸ್ವಲ್ಪ ಭಾಗ ಮಾಡ್ತಾರೆ. ಕಂಸಾಲೆಗಳು ರಾತ್ರಿ ಎಲ್ಲ ಹಾಡ್ತಾರೆ, ದೊಡ್ಡ ಹಾಡಿದ್ದು. ಇದು ಸಣ್ಣ ತಂದನ ತಾನ ತಾನಂದೆ ನಾನ ತಂದನ ತಾನ ತಂದನ ತಂದೆ ನಾನ ತಂದನ ತಾನ ತಾನಂದೆ ನಾನ ಚಲಗತ್ತಿ ಚಾಮುಂಡಮ್ಮ ವರದಲ್ಲಿ ಲಕ್ಷ್ಮಿಯ ದೇವಿ ವರದಲ್ಲಿ ಲಕ್ಷ್ಮಿಯ ದೇವಿ ವರವ ಪಾಲಿಸುತ್ತಾಯೇ ನಂಬಿದ ಭಕ್ತಾರ ಮ್ಯಾಲೆ ತಂದನ ತಾನ ವರವ ಪಾಲಿಸುತ್ತಾಯೇ ನಂಬಿದ ಭಕ್ತಾರ ಮ್ಯಾಲೆ ಚಲಗತ್ತಿ ಚಾಮುಂಡಮ್ಮ ಮನುಂಡು ಜೇನು ಸಕ್ಕರೆಯ ಸವಿದು ಕರ್ಪೂರದ ವೀಳ್ಯ ಮೆದ್ದು ಬಲಗೈಲಿ ಹಿಡಿದುಕೊಂಡು ಚಕ್ಕ ಚಕ್ಕನೆ ಬೆಟ್ಟ ಎರಿದಾಳೆ ತಂದನ ತಾನನ ತಂದನ ತಾನನ ತಂದನ ತಂದೆ ನಾನ ತಂದನ ತಾನನ ತಾನಂದೆ ನಾನ. ಶ್ರೀಮತಿ ರಾಜಲಕ್ಷ್ಮಿ ಅವರಿಗೆ ಜಾನಕಿ ರೆಡ್ಡಿಯವರ ಚಿತ್ರ ಕಾಣಿಕೆ. ಉಷಾ ಮೇಡಮ್ ಅವರು ಜಾನಕಿ ರೆಡ್ಡಿಯವರಿಗೆ ಮಹಿಳಾ ಮಂಡಳಿ ಅಂತಂದ್ರೆ ಎಲ್ಲರೂ ದುಡ್ಡು ಹಾಕಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಮ್ಮ ರಾಜಲಕ್ಷ್ಮಿ ಮೇಡಮ್ ಯಾರ ಹತ್ರನೂ ಯಾವತ್ತೂ ₹1 ಆಗಲಿ ಒಂದು ದುಡ್ಡೇ ಆಗಲಿ ಬೇರೆ ಆಗಲಿ ಈಗ ಸಂಘ ಸಂಸ್ಥೆ ನಡೆಸ್ತೀನಿ ಅಂತಂದ್ರೆ ಅವರು ದುಡ್ಡು ಹಾಕ್ಬಿಟ್ಟು ಅದು ಏನು ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಒಂದು ಪ್ರೋಗ್ರಾಮ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಎಲ್ಲ ಇರುತ್ತೆ. ಆದ್ರೆ ನಮ್ಮ ಮೇಡಮ್ ಒಂದು ದಿನ ಯಾರ ಹತ್ರನೂ ದುಡ್ಡು ಸಹಾಯ ಏನೇ
ಅವ್ರಿಗೂ ನಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಯಾಕೆಂತಂದ್ರೆ ಇದನ್ನೆಲ್ಲ ಮಾಡ್ಬೇಕಾದ್ರೆ ಅವ್ರ ಕಾರಣ, ಅವ್ರು ಇದ್ರೇನೆ ಇದನ್ನ ಇವಾಗ ಕಳಿಸ್ಬೇಕು. ಅವ್ರಿಗೆ ನಮ್ಮನೇಲಿ ಆದ್ರೂ ಒಂದು ಅರ್ಧ ಗಂಟೆಗೆ ಇಷ್ಟೊಂದು ಟೈಮ್ ಆಯ್ತಾ ಇನ್ನ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮೇಡಮ್ ಅವ್ರ ಗೋಪಾಲ್ ಅವರು ಯಾವಾಗಲೇ ಆಗಲಿ ಎಲ್ಲೇ ಆಗಲಿ ಯಾವ ಪ್ರೋಗ್ರಾಮ್ಗೆ ಆಗಲಿ ಈ ತರ ಕಳಿಸಿದ್ದಾರೆ. ಅವರಿಂದ ತುಂಬಾ ಮನೆ ಬೆಳಗಿದೆ, ಇವತ್ತು ತುಂಬಾ ಮನೆ ಬೆಳಗಿದೆ ಅವರಿಂದ. ಎಷ್ಟೋ ಜನ ಮನಸ್ಸೆಲ್ಲ ತುಂಬಾ ಖುಷಿ ಆಗಿದೆ. ನಮ್ಗೆ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ. ಅವ್ರು ಎದ್ದಿರ್ಕೋಬೇಕು ಅಂತ ಹೇಳ್ಕೊಡ್ತೀವಿ. ಅವ್ರು ಕಳಿಸ್ಕೊಡೋದ್ರಿಂದ ನಾವೆಷ್ಟೋ ಜನ ಮಹಿಳೆಯರು ನಮ್ಗೆ ಇದು ಮನೆ ಅನ್ನೋದೊಂದೇ ಪ್ರಪಂಚ ಅಂತ ಇತ್ತು. ಈಗ ಈಚೆ ಕಡೆ ಪ್ರಪಂಚ ಹಿಂಗಿದೆ. ನಮ್ಮಲ್ಲಿ ಕಲೆ ಇದೆ ಮೇಡಮ್, ನಾವು ಸೇರ್ಕೊಳ್ಳಲ್ಲ ಮೇಡಮ್, ನಮ್ಗೆ ಭಯ ಆಗುತ್ತೆ ಅಂದ್ರೆ ಪರವಾಗಿಲ್ಲ, ನಿಮ್ಗೆ ಹೆಂಗೆ ಬರುತ್ತೋ ಹಾಗೆ ಹೇಳಿ, ನೀವೇನು ಭಯ ಪಡ್ಕೋಬೇಡಿ, ನಿಮಗೆ ಬಂದಾಗ ಹೇಳಿ ಅಂತ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಈ ತರ ಸಿಗೋದು ಎಲ್ಲರೂ ಸಿಗಲ್ಲ, ನಮ್ಮ ಪುಣ್ಯ. ನಮ್ಗ ಸುಮನಾ ಮಹಿಳಾ ಮಂಡಳಿ ಅವರಿಂದ ಮೇಡಮ್ಗೆ ಒಂದು ಕಿರು ಕಾಣಿಕೆ. ಸುಮನಾ ಮಹಿಳಾ ಮಂಡಳಿಯವರೆಲ್ಲ ದಯವಿಟ್ಟು ಬರ್ಬೇಕು. ಎಲ್ಲರೂ ಬನ್ನಿ. ಕೊಡಿ ಕೊಡಿ. ಇಷ್ಟು ಹೊತ್ತು ಹೇಳಿದ್ರು. ಅವ್ರು ಒಂದು ಪೈಸಾ ತಗೊಂಡಿದೆ, ಪಾಠ ಹೇಳ್ಕೊಡ್ತಾರೆ ಅಂತ. ಇದು ಪ್ರತ್ಯಕ್ಷ ಪರೋಕ್ಷ ಅಂತ. ಈಗ ನಾನೇನು ಅವರು ಹೇಳಿದ್ರು ಅದನ್ನು ನಾನು ಇದನ್ನು ತಗೊಂಡ್ಮೇಲೆ ಅವ್ರು ಹೇಳಿದ ಮಾತು ನನಗೆ ಅನ್ವಯ ಆಗುತ್ತೆ ಅಂತ ನನಗೂ ಅನ್ನಿಸ್ತಾ ಇಲ್ಲ. ಆದರೆ ಅವ್ರ ಅಭಿಮಾನವಾಗಿ ಏನನ್ನೇ ಕೊಟ್ಟರು, ಯಾರೇ ಕೊಟ್ಟರು ಅದನ್ನು ಸ್ವೀಕರಿಸಬೇಕು, ಅದರಿಂದ ಸ್ವೀಕರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ದಿವಸವೂ ನಾನು ಈ ಮಹಿಳಾ ದಿನಾಚರಣೆಗೆ ನಿಮ್ಮ ಮಂಡಳಿಯಿಂದ ಅಂದರೆ ಅವರಿಗೆ ಒಂದು ಉತ್ತೇಜನಪೂರ್ವಕವಾದದ್ದು ಮಾಡೋಕ್ಕೆ ಸಾಧ್ಯತೆ ಇದೆ, ಏನಾದರೂ ಮಾಡಿ ಅಂತ ನಾನು ಹೇಳಿದ್ದುಂಟು. ಒಂದು ದಿವಸವೂ ಯಾರು ಏನು ಮಾಡ್ತೀರಿ, ಏನು ಮಾಡಿದ್ದಾರೆ ಅಂತ ನಾನು ತಿರುಗಿ ನೋಡಿಲ್ಲ. ನಾನು ಮೊದಲನೇ ಸಲ ನಿಮ್ಮ ಜೊತೆ ಕೂತ್ಕೊಂಡು ವೀಕ್ಷಿಸಿದೆ. ನಿಮಿಷಾಂಬ ಮಹಿಳಾ ಮಂಡಳಿಯ ಸಂಪೂರ್ಣ ಕಾರ್ಯಕ್ರಮವನ್ನು ಜವಾಬ್ದಾರಿಯನ್ನು ಶ್ರೀಮತಿ ಉಷಾ ಪದ್ಮನಾಭನ್ ಈಗ ಅವರಂದ್ರು, ಮೇಡಮ್ ನಿಮ್ಮ ಕೈ ಬೇಷ ಅನ್ನಿಸ್ಕೊಳ್ಳೋದು ಕಷ್ಟ ಅಂದರು. ಎಲ್ಲರಿಗೂ ಬೇಷ ಹೇಳ್ತೀನಿ, ತುಂಬ ಚೆನ್ನಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಸುಮನಾ ಮಹಿಳಾ ಬಳಗದ ಕಾರ್ಯಕ್ರಮವನ್ನು ನಮ್ಮ ಕುಸುಮ ತಂದೆಯವರು ವಹಿಸ್ಕೊಂಡು ನಿರ್ವಹಿಸಿದ್ದಾರೆ. ನಮ್ಮಲ್ಲಿ ಎಲ್ಲ ಪ್ರತಿಭೆಗಳು ಇದೆ. ಕತ್ತಿಯನ್ನು ಇರುವಳಿ ಉಜ್ಜಿ ಹರಿತವಾಗುತ್ತೆ, ಅದನ್ನು ಹಾಗೆ ಇದ್ರೆ ತೊಕ್ಕಿಡಿಯುತ್ತೆ. ನಾನು ಯಾವುದರಲ್ಲೂ ಭಾಗವಹಿಸಲ್ಲ, ನಾನು ಹಿಂದೆ ಹೇಳ್ತೀನಿ ಇದ್ರು. ಆದರೆ ಪರದೆ ಹಿಂದೆ ಇದ್ದು ಪರದೆ ಮುಂದೆ ಜನರನ್ನ ಬರುವ ಹಾಗೆ ಮಾಡಿದ್ದಾರೆ. ಅದರಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ಅಧ್ಯಕ್ಷರು ಹೊರಗೆ ಸಾಧ್ಯ ಇದೆ ಎಂದು ನಮ್ಮ ಮೇಲೆ ಅಭಿಮಾನ ಇಟ್ಟು ಅವರು ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾಗಿ ಮಂಜುನಾಥ್ ಅವರು, ರಶ್ಮಿ ಅವರು ಬಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಿದ್ದಾರೆ. ಸಾಂಪ್ರದಾಯಿಕ ವರ್ಣಾಟನೆ ಈಗ ಪ್ರಾರಂಭ ಆಗುತ್ತೆ. ಮೇಡಮ್ ಹೇಳಿದ್ರು ಇವಾಗ ಕಾಣಿಕೆ ಕೊಟ್ಟಿದ್ದಾರೆ ಅಂತ, ಅದು ಏನಿಲ್ಲ, ಬರೀ ಕಿರು ಕಾಣಿಕೆ. ಅದು ಬರೀ ಅವ್ರು ಮಾಡಿ